ಹಾಯ್ ಹಲೋ, ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಂಡರ್ಲಾಗೆ ಹೋಗಿರುವಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ವಿಡಿಯೋನ ನೀವೆಲ್ಲರೂ ನೋಡ್ತೀರಾ. ಕೊನೆವರೆಗೂ ನೋಡಿ, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಹಾಯ್ ಹಲೋ, ಮತ್ತೆ ಒಂದು ಬಾರಿಗೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಒಳ್ಳೆ ಸ್ಪಾಟಿಗೆ ನಾವು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ವೈಫು ಸೇರಿ ಇವತ್ತು ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ಇವತ್ತು ವಂಡರ್ಲಾದಲ್ಲಿ ಹೇಗಿರುತ್ತೆ, ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ಮತ್ತು ಏನೇನೆಲ್ಲ ಆಟ ಆಡ್ತೀವಿ, ಹೇಗೆ ತಲುಪ್ತೀವಿ ಅನ್ನೋದನ್ನು ನೀವು ನೋಡ್ತೀರಾ. ಮತ್ತು ವಂಡರ್ಲಾಗೆ ಹೋಗೋಕೆ ಎಲ್ಲ ರೆಡಿ ಆಗಿದೆ. ನೀನೇ ತಾನೇ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಬೇಗ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ನಮ್ಮನ್ನು ಭೇಟಿ ಮಾಡಿರಿ. ಬಾಯ್ ಬಾಯ್. ಫೈನಲಿ ನಾವು ವಂಡರ್ಲಾ ತಲುಪಿದ್ದೀವಿ. ನಾನು ನನ್ನ ವೈಫು ವಂಡರ್ಲಾ ಅಲ್ಲಿ ನೋಡ್ತಾ ಇದ್ದೀರಾ, ವಂಡರ್ಲಾ ಎಂಟ್ರೆನ್ಸಲ್ಲಿದ್ದೀವಿ ನಾವು. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಈವನ್ ರೋಡ್ ಕೂಡ ಭಾಳ ಕ್ಲಾಸಿಕ್ ಆಗಿದೆ, ಭಾಳ ಲಿಮಿಟ್ಲೆಸ್ ಆಗಿತ್ತು. ಚೆನ್ನಾಗಿ ಬಂತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಬಟ್ ವಿಲ್ ಸಿ ಇನ್ ದ ಎಂಟ್ರೆನ್ಸ್ ವೇ. ಮೋನಿಕಾ ಅವರು ಈಗ ಕಾರನ್ನು ಓಡಿಸ್ತಾ ಇದ್ದಾರೆ. ನೋಡೋಣ ಕಾರ್ ಸ್ಕಿಲ್ಸು. ಈ ಗೇಮು ನೋಡೋದಕ್ಕೆ ಸಿಂಪಲ್ ಆಗಿದ್ರು ಭಾಳನೇ ಎಂಜಾಯ್ ಮಾಡಿದ್ವಿ ನಾವಂತೂ. ಬಟ್ ಟೈಮು 2 ನಿಮಿಷಕ್ಕೆ ನಿಮಗೆ ಕೊಡ್ತಾರ. ಆ 2 ನಿಮಿಷದಲ್ಲಿ ಭಾಳನೇ ಎಂಜಾಯ್ಮೆಂಟ್ ಇರುತ್ತೆ ಈ ಗೇಮಲ್ಲಿ. ತಪ್ಪದೆ ಟ್ರೈ ಮಾಡಿ. ಎಲ್ಲ ಆಟಗಳನ್ನು ಮುಗಿಸ್ಕೊಂಡು ಈಗ ನೆಟ್ ವಾಕಿಂಗ್ ಹೋಗ್ತಾ ಇದ್ದೀವಿ. ಅಯ್ಯಪ್ಪ, ಎಕ್ಸ್ಪೀರಿಯೆನ್ಸ್ ಮಾತ್ರ ಭಾಳ ಅಮೇಝಿಂಗ್ ಆಗಿತ್ತು. ನಾವೊಂದು 2-3 ಆಟ ಆಡಿದ್ವಿ ಆಗಲೇ. ಎಲ್ಲದರಲ್ಲೂ ಒಂದು ಸ್ವಲ್ಪ ಥ್ರಿಲ್ಲು, ಬಟ್ ಟೈಮೇ ಸ್ವಲ್ಪ ಕಡಿಮೆ ಅನಿಸ್ತು. ಬಟ್ ಆದರೂ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಇಸ್ ಗುಡ್. ಈ ನೆಟ್ ವಾಕಿಂಗ್ ನೋಡೋದಕ್ಕೆ ಸಿಂಪಲ್ ಆಗಿದ್ರು ಇದರೊಳಗೆ ನಡೆಯೋದು ಭಾಳ ಕಷ್ಟ. ಇದು ನಡೆಯೋದ್ರಿಂದ ಒಳ್ಳೆ ಕ್ಯಾಲರಿ ಮಾತ್ರ ನಮ್ಮಿಬ್ಬರಿಗೂ ಕರಗ್ತು. ಅಲ್ಲಿದ್ದಂಥ ಎಲ್ಲ ಗೇಮ್ನು ನಾವು ಆಡೋಕ್ಕಾಗಲ್ಲ ಖಂಡಿತವಾಗ್ಲೂ. ಆ ಕೆಲವೊಂದು ಗೇಮ್ಗಳಲ್ಲಿ ಈ ಗೇಮ್ ಕೂಡ ಒಂದು ನೋಡಿದ್ರೇ ತಲೆಗೆ ತಲುಪ್ತಾ ಇತ್ತು. ಹಾಗಾಗಿ ಈ ಗೇಮ್ನ ಕೂಡ ನಾವು ಸ್ಕಿಪ್ ಮಾಡಿದ್ವಿ. ಅಯ್ಯೋ,
ಓಹ್, ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ಇವಾಗ ಒಂದು 3-4 ಆಟ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾಯಿದ್ವಿ. ಬಟ್ ಭಾಳ ಒಳ್ಳೆ ಥ್ರಿಲ್ಲು, ಭಾಳ ಒಳ್ಳೆ ಆಟಗಳಿದ್ವು. ಅಮೇಝಿಂಗ್ ಟೈಮ್. ಬಟ್ ಟೈಮು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತಿತ್ತು. ಎವ್ರಿ ಗೇಮಿಗೂ ಮೋಸ್ಟ್ಲಿ 2 ಮಿನಿಟ್ಸ್ ಕೊಡ್ತಾರೆ ಅಷ್ಟೇ. ಸೊ ಆ 2 ಮಿನಿಟ್ಸಲ್ಲಿ ನಾವು ಎಲ್ಲ ಮುಗಿಸ್ಬೇಕು. ಸೊ ಅದು ಸ್ವಲ್ಪ ಕಡಿಮೆ ಅನಿಸ್ತು. ಬಟ್ ಉಳಿದಿದ್ದೆಲ್ಲ ಓಕೆ. ಗೇಮ್ಸ್ ಎಲ್ಲ ಆಡಿ ಟಯರ್ಡ್ ಆಗೋಯ್ತು. ಈಗ ಲಂಚಿಗೆ ಬಂದ್ವಿ. ಇನ್ನೇನು 1 to 3 ಲಂಚ್ ಇದೆ. ನಾವು ಪ್ರೀಮಿಯಮ್ ಪಾಸ್ ತೊಗೊಂಡಿದ್ವಿ, ಫಾಸ್ಟ್ ಟ್ರ್ಯಾಕ್ ಪಾಸು. ಸೊ ಹಂಗಾಗಿ ನಮಗೆ 2 ಲಂಚ್ ಫ್ರೀ ಬರುತ್ತೆ, ಬಫೆಟ್ ಲಂಚು. ಸೊ ಅದಕ್ಕೋಸ್ಕರ ಈ ಲಂಚಿಗೋಸ್ಕರ ಬಂದಿದ್ದೀವಿ. ನಮಗೆ ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ದಕ್ಕೆ ಒಳ್ಳೆ ಅನುಕೂಲ ಆಯ್ತು ಅಂತ ಅನಿಸುತ್ತೆ. ಯಾಕಂದರೆ ಮಾಮೂಲಿಗ ನಾವು ವೀಕ್ ಡೇ ಬಂದರೂ ಕೂಡ ನಾವು ಬರ್ಬೇಕಾದ್ರೆ ಮೋಸ್ಟ್ಲಿ 2000 ಪೀಪಲ್ ಇದ್ದರು ಆಲ್ರೆಡಿ. ಸೊ ಇನ್ನೂ ಬರ್ತಾನೆ ಇದ್ದರು. ಸೊ ಫಾಸ್ಟ್ ಟ್ರ್ಯಾಕ್ ತೊಗೊಂಡ್ರೆ ನಿಮಗೆಲ್ಲ ಕಡೆ ಲೈನು ಇದು ಮಾಡ್ಬೋದು, ಮತ್ತು ಊಟಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ವೇ ಎಕ್ಸ್ಪೆನ್ಸಿವ್, ಬಟ್ ಸ್ಟಿಲ್ ನೀವು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಫಾಸ್ಟ್ ಟ್ರ್ಯಾಕ್ ತೊಗೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಊಟ ಮಾತ್ರ ಅಮೇಝಿಂಗ್ ಆಗಿತ್ತು. ನಮಗೆ ಬಫೆಟ್ ಸಿಸ್ಟಮಲ್ಲಿ ಊಟ ಕೊಟ್ಟರು. ಯಾಕಂದರೆ ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ರಿಂದ ಭಾಳನೇ ಅನುಕೂಲ ಆಯಿತು. ಯಾಕಂದರೆ ಇಂಡಿವಿಜುವಲ್ಗೆ ತೊಗೊಂಡಿದ್ರೆ ಭಾಳ ಕಾಸ್ಟ್ಲಿ ಆಗೋದು ನಮಗೆ. ಇಲ್ಲಿಂದ ವಾಟರ್ ಸ್ಲೈಡಿಂಗ್ ಗೇಮ್ಸು ಭಾಳ ಎಂಜಾಯ್ ಮಾಡಿದ್ವಿ. ನಾನು ನನ್ನ ವೈಫು ಭಾಳ ವಾಟರ್ ಸ್ಲೈಡಿಂಗ್ ಗೇಮ್ಸ್ ಆಡಿದ್ವಿ. ಭಾಳನೇ ಸಖತ್ತಾಗಿತ್ತು. Monica, get ready.
ಗಾಡಿನ ಗದ ದುರ್ಗಾ Come on, India, live pure. ಬಂತ ನೋಡಿ ಎಲ್ಲಿವರೆಗೆ ತೊಂದ್ರೆ